ಆ ಕಾರ್ಯಕ್ರಮಕ್ಕೆ ನಾವು ಹೋಗಲೇಬೇಕು ಅಂತೇಳಿ ಹೇಳಿದ್ರು. ಹಾಗಾಗಿ ನಾನು ಕೂಡ ಬಹಳ ವರ್ಷಗಳ ಹಿಂದೆ ದೇವನೂರು ಮಠಕ್ಕೆ ಬಂದಿದ್ದೆ. ಬೈ ಎಲೆಕ್ಷನಲ್ಲಿ ಬಂದಿದ್ದೆ, ಆಮೇಲೆ 2 ಸಾರಿ ಬಂದಿದ್ದೆ. ಈ 3ನೇ 4ನೇ ಸಾರಿ ದೇವನೂರು ಮಠಕ್ಕೆ ಬರ್ತಾ ಇರೋದು. ಆದರೆ ದೇವನೂರು ಮಠದ ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಬಂದಿರಲಿಲ್ಲ. ಈ ಸಾರಿ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಸ್ವಾಮೀಜಿಯವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಅದರಿಂದ ನಾನು ಮಾತು ಕೊಟ್ಟಿದ್ದೆ, ರಾಹುಲ್ ಗಾಂಧಿಯವರು ಯಾವಾಗ ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಬೇಕು ಅಂತಾರೆ ಆಗ ತ್ಯಜಿಸ್ತೀನಿ ಅಂತ ಹೇಳಿದ್ದೆ. ಅದರಂತೆ ರಾಹುಲ್ ಗಾಂಧಿಯವರು ಈ ಸಾರಿ ಮುಖ್ಯಮಂತ್ರಿಯಾಗಿ 3 ವರ್ಷಗಳು ತುಂಬಿದ ಮೇಲೆ ನೀವು ಭಾಳ ವರ್ಷ ದೀರ್ಘಕಾಲ ಇದ್ದೀರಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ನಾನು ಮರು ಮಾತಾಡದೇನೆ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ. ಹಾಗಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಲ್ಲೇಶ್ವರ 127ನೇ ಪುಣ್ಯ ಸ್ಮರಣೆ ಜೊತೆಗೆ ಮಹಾದ್ವಾರದ ಉದ್ಘಾಟನೆಯಲ್ಲಿ ಕೂಡ ಆಗಿದೆ. ನಾವು ಬರೋದಕ್ಕಿಂತ ಮುಂಚಿತವಾಗಿ ಪೂಜ್ಯ ಸ್ವಾಮೀಜಿಗಳು, ಕೃಷ್ಣ ಸ್ವಾಮೀಜಿಗಳು ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಮಾದೇವಪ್ಪನವರು ಸುದೀರ್ಘವಾಗಿ ಮಾತನಾಡಿದರು. ನಾನು ಹೆಚ್ಚು ಮಾತನಾಡಬೇಕಾದಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನೀವೆಲ್ಲರೂ ಕೂಡ ದೇವನೂರು ಮಠದ ಭಕ್ತರು, ಶ್ರೀ ಗುರು ಮಲ್ಲೇಶ್ವರರ ಭಕ್ತರು. ನಿಮಗೆ ಹೆಚ್ಚು ಭಾಷಣ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೆ ನಾನು ಕೂಡ ಜಗಜ್ಯೋತಿ ಬಸವಣ್ಣವರ ಅನುಯಾಯಿ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದರೆ 2003ರಲ್ಲಿ ನಾನು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಬಸವಣ್ಣವರ ಜಯಂತಿಯ ದಿನವೇ 2003 ಮೇ 13 ಅವತ್ತು ಬಸವಣ್ಣವರ ಜಯಂತಿ ಇತ್ತು. ಆ ಜಯಂತಿ ದಿನವೇ ನಾನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಜೊತೆಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಅಂತೇಳಿ ಆದೇಶ ಮಾಡಿದೆ. ಅಷ್ಟೇ ಅಲ್ಲ, ಬಸವಣ್ಣವರು ವಿಶ್ವಗುರು ಬಸವಣ್ಣವರು ಅವರನ್ನ ಇವತ್ತು ಎಲ್ಲ ಆಫೀಸರ್ಸ್ಗಳು ಪೂಜೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಂಡಿದ್ದಂಥ ಕನಸು, ಆ ಕನಸು ನನಸಾಗಿಲ್ಲ ಅಂತಕ್ಕಂಥ ಚಿತ್ರವನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಬಸವಣ್ಣವರು ಮತ್ತು ಅವರ ಸಹಚರರು ಬಸವಾದಿ ಶರಣರು ಅನೇಕ ವಚನಗಳನ್ನು ರಚನೆ ಮಾಡಿ ಈ ನಾಡಿನ
ಜನರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸಮಾಜದಲ್ಲಿ ತಾರತಮ್ಯ ಇರಬಾರದು. ಜಾತಿ ತಾರತಮ್ಯ ಆಗಲಿ, ಅಂತಸ್ತಿನ ತಾರತಮ್ಯ ಆಗಲಿ ಇರಬಾರದು. ಒಟ್ಟಾರೆ ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕತಕ್ಕಂಥ ಕನಸನ್ನು ಕಂಡಿದ್ದಂಥವರು ಬಸವಾದಿ ಶರಣರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಾವೆಲ್ಲ ಬೇರೆಯವರಿಗೆ ಹೋಲಿಕೆ ಮಾಡಿದ್ರೆ ನಾವೆಲ್ಲ ಅತ್ಯಂತ ಸಂಯಮ ಜೀವಿಗಳು, ಶಾಂತಿ ಪ್ರಿಯರು, ಸೌಹಾರ್ದತೆ ಮತ್ತು ಸಹನೆಯಿಂದ ಬದುಕುವಂಥವ್ರು, ಪ್ರೀತಿ ವಿಶ್ವಾಸ ಸಹನೆಯಿಂದ ಬದುಕು. ಅದಕ್ಕೆ ಪ್ರೇರಣೆಯಾಗಿ ನಿಂತಿರೋದು ಒಂದು ಕಡೆ ನಮ್ಮ ದೇವನೂರು ಮಠ, ಇನ್ನೊಂದು ಕಡೆ ಸುತ್ತೂರು ಮಠ. ಇಲ್ಲಿ ಯಾವಾಗಲೂ ಜಾತಿ ಪರವಾಗಿ ಜಾತಿ ವಿರುದ್ಧವಾಗಿ ಚರ್ಚೆಗಳಾಗಲಿ, ಗುಂಪುಗಳಾಗಲಿ, ರಾಜಕೀಯ ವಿಷಯಗಳಲ್ಲಿ ಎಲ್ಲೂ ಚರ್ಚೆ ಆಗಿಲ್ಲ, ಆಗೋದೂ ಇಲ್ಲ. ಎಲ್ಲರೂ ಇಲ್ಲಿಗೆ ಒಪ್ಪವ್ರೆ, ಯಾರೇ ಬಂದರೂ ಅವರು ಭಕ್ತರೇ, ಈ ಮಠದ ಭಕ್ತರೇ. ಈ ಥರ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡಿರೋದ್ರಿಂದ ದೇಶಾದ್ಯಂತ, ರಾಜ್ಯಾದ್ಯಂತ ಅಪಾರವಾದಂಥ ನಂಬಿಕೆ, ವಿಶ್ವಾಸ, ಭಕ್ತಿ, ಶ್ರದ್ಧೆಯನ್ನು ಜನರು ಹೊಂದಿದ್ದಾರೆ. ಶ್ರೀಮಠಕ್ಕೆ 175 ವರ್ಷಗಳ ಇತಿಹಾಸ. ಎಷ್ಟಮ್ಮ? 150ನೇ ಇಸ್ವಿಯಿಂದ 1899 ಇಸ್ವಿ, ಅದನ್ನು 49 ವರ್ಷಗಳ ಕಾಲ ಗುರುಮಲ್ಲೇಶ್ವರು ಶಿವಮೊಗ್ಗದ ಹೊನ್ನಾಳಿ ತಾಲೂಕಿನಿಂದ ಆಕಸ್ಮಿಕವಾಗಿ ಇಲ್ಲಿ ಬಂದರು. ಆಕಸ್ಮಿಕವಾಗಿ ಇಲ್ಲಿ ಬಂದು ಅವರು ಪವಾಡ ಪುರುಷರು. ಒಂದು ಸಣ್ಣ ಹೆಂಚಿನ ಮನೆಯಲ್ಲಿ ಅವರು ಜೋಗಳ ಹಾಕೊಂಡು ಅವರು ದಾಸೋಹವನ್ನು, ಆಹಾರವನ್ನು ಸಂಗ್ರಹಿಸಿ ಉತ್ತದೆ ಬಿತ್ತದೆ ಬಂದ ಜನರಿಗೆಲ್ಲ ದಾಸೋಹವನ್ನು ಕೊಟ್ಟವರು. ಶರಣರಿಗೆ ಕಾಯಕ ಮತ್ತು ದಾಸೋಹದ ಕಲ್ಪನೆಯನ್ನು ಮಾಡಿಕೊಟ್ಟವರು. ಬಡತನ ಮತ್ತು ಹಸಿವನ್ನು ನಿವಾರಣೆ ಮಾಡೋದು. ಅದು ಯಾರೇ ಇರಲಿ, ಯಾವ ಕಮ್ಯುನಿಟಿ ಇರಲಿ, ದಾಸೋಹ ಮತ್ತು ಕಾಯಕ ಅಂದರೆ ಬಡತನ ಮತ್ತು ಹಸಿವನ್ನು ನಿವಾರಣೆ ಮಾಡುವಂಥ ವೃತ್ತಿಗಳು. ಇವರು ಬರೀ ಕಾಯಕ ಮತ್ತು ದಾಸೋಹ ಅಷ್ಟೇ, ಮತ್ತು ಭಜನೆಗಳನ್ನು ಪ್ರಾರಂಭ ಮಾಡೋದು. ಮೈಸೂರು ಶಾಲೆಯಲ್ಲಿ ನೂರಾರು ಮಠಗಳು, ಶಾಖಾ ಮಠಗಳು ಮಾಡಿ, ದಾಸೋಹ ಮಾಡಿ, ಕಾಯಕ ಮಾಡಿ ಅಂತೇಳಿ ಭಜನೆ ನೂರಾರು. ಭಜನೆ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಸಾಹಿತ್ಯ ಉಳಿತದೆ, ನಮ್ಮ ಕನ್ನಡ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ. ಇವರೆಲ್ಲ ಈ ಒಂದು ರೀತಿಯ ಮನೋಪ್ರವೃತ್ತಿಯನ್ನು ನೋಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕರೆಸ್ತಾರೆ. ಅವರಿಗೆ ವಜ್ರ ವೈಡೂರ್ಯಗಳನ್ನು ಕೊಡ್ತಾರೆ. ಅವ್ರಿಗೆ ಗುರುಮಲ್ಲೇಶ್ವರರು ನಿರಾಕರಣೆ ಮಾಡ್ತಾರೆ ಇಸ್ಕೊಳ್ಳೋದನ್ನ. ಇನ್ನೆಲ್ಲ ಏನಿಲ್ಲ ಅಲ್ವಾ, ನೀವೇ ಜನರ ಸೊತ್ತು ಅಂತ ಹೇಳಿ ಅದನ್ನ ಕಾಯಕವಲ್ಲದ ಸೊತ್ತನ್ನು ನಾನು ಸ್ವೀಕಾರ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ.